ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯ ದಿನ ಮತ್ತು ನಾಳಿನ ಸಂಚಿಕೆಯಲ್ಲಿ ಏನೇನೆಲ್ಲ ಆಗುತ್ತೆ ಅಂತ ನೋಡೋಣ. ನೀವಿನ್ನು ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋಸ್ಗಳನ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ವಿಡಿಯೋಗಳು ಇಷ್ಟ ಆಗ್ತಾ ಇದ್ದಾವೆ ಅಂದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಸಂಚಿಕೆ ಆರಂಭದಲ್ಲಿ ಈ ಕಡೆ ಭೂಮಿಗೆ ಕಾಲಿಗೆ ಏಟಾಗಿರುತ್ತೆ. ಸೊ ಇದಕ್ಕೆ ಕಾರಣ ಯಾರು ಅಂತ ಗೊತ್ತಿಲ್ಲದೆ ಸಂಗೀತ ಬಾಯಿಗೆ ಬಂದಂಗೆ ಬೈತಾ ಇರ್ತಾರೆ. ಅವ್ರ ಕೈ ಅದಾಗ ಅಂತ ಅಂದ್ಬಿಟ್ಟು ಭೂಮಿ ಇದ್ದಳು, ಅತ್ತೆ ಸುಮ್ಮನೆ ಇರಿ, ಆ ಥರ ಎಲ್ಲ ಅನ್ಬೇಡಿ ಅಂದಾಗ, ಯಾಕೆ ಭೂಮಿ ಯಾಕೆ ಅನ್ಬಾರ್ದು ಅಂದಾಗ, ಅದು ನಿಮ್ಮ ಮಗನೇ ನನ್ನ ಕಾಲಿಗೆ ಶೂಟ್ ಮಾಡಿದ್ದು ಅಂದಾಗ, ಅಯ್ಯೋ ದೇವರೇ, ಕಟ್ಕೊಂಡಿರೋ ಹೆಂಡ್ತಿ ಕಾಲಿಗೆ ಶೂಟ್ ಮಾಡಿದ್ಯಲ್ಲೋ, ಏನೋ ಬಂದಿರೋದು ನಿನಗೆ ಅಂತ ಹೇಳ್ಬಿಟ್ಟು ಸಂಗೀತ ಹೇಳ್ತಾ ಇರ್ತಾರೆ. ಅದಕ್ಕೆ ಹೇಳಿದ್ದು, ಈ ಪೊಲೀಸ್ ಕೆಲಸನೂ ಬೇಡ ಏನೂ ಬೇಡ, ಸುಮ್ಮನೆ ಮನೇಲಿ ಇದ್ಬಿಡು ನೀನು ಅಂದಾಗ, ಕರೆಕ್ಟಾಗಿ ಹೇಳಿದ್ರೆ ಭಾಗ್ಯಮ್ಮ ಅವರೇ. ನನ್ನ ಮನಸ್ಸಲ್ಲೂ ಅದೇ ಇತ್ತು ಅಂದಾಗ, ಅಮ್ಮ ಸ್ವಲ್ಪ ಹೇಳೋದನ್ನ ಅರ್ಥ ಮಾಡ್ಕೊ, ನಾನು ಭೂಮಿಗೆ ಸನ್ನೆ ಮಾಡಿದೆ, ಅವಳು ಅದನ್ನು ಅರ್ಥ ಮಾಡ್ಕೊಳ್ಳಲಿಲ್ಲ. ಸೊ ಕೇಳಿ ಏನಿದ್ದಾನೆ ಅವನು ಕತ್ತಿಗೆ ಇಕ್ಬಿಟ್ಟಿದ್ದ, ಭೂಮಿ ಕತ್ತಿಗೆ. ನಾನು ಸ್ವಲ್ಪ ಇದು ಮಾಡಿದ್ರು ಭೂಮಿ ಪ್ರಾಣನೇ ಹೋಗ್ತಿತ್ತು, ಅವಳು ಇಲ್ಲಿ ಕುತ್ಕೊತಾನೆ ಇರಲಿಲ್ಲ. ಅದಕ್ಕೆ ನಾನು ಅವಳು ಕಾಲ್ಗೆ ಫೈರ್ ಮಾಡಬೇಕಾಗಿತ್ತು. ಹಂಗಾಗಿ ಕಳ್ಳನೂ ಸಿಗಾಕೊಂಡ, ಈ ಕಡೆ ಭೂಮಿನೂ ಸೇಫ್ ಆದ್ಲು. ಇದು ಅರ್ಥ ಆಯ್ತಾ ನಿನಗೆ ಅಂದಾಗ, ಓ ಹಂಗೇನೋ, ನನಗೆ ಆದ್ರೂ ನೀನು ಭೂಮಿ ಕಾಲ್ಗೆ ಏಟ್ ಮಾಡಬಾರ್ದಾಯ್ತು ಅಂತ ಹೇಳಿದಾಗ, ಅಯ್ಯೋ ಇದು ಪೊಲೀಸ್ ಕೆಲಸದಲ್ಲೆಲ್ಲ ಕಾಮನ್ ಬಿಡಕ್ಕ, ಏನು ಇಷ್ಟೊಂದೆಲ್ಲ ಆಡ್ತಾ ಇದೆಯಾ, ಅಜಿತ ಸರಿಯಾಗಿ ಮಾಡಿದ್ದಾನೆ, ಇನ್ನು ಅಂದರೆ ಕಳ್ಳ ಸಿಗ್ತಿರ್ಲಿಲ್ಲ ಅಂದಾಗ, ಅಯ್ಯೋ ಮಾವ ಸುಮ್ಮನೆ ಇರಿ, ನೀವು ಯಾವ ರೀತಿ ಆಡಿದ್ರ ಅಂತ ನಾನು ನೋಡಿದೆ ಅಲ್ಲ, ಆಸ್ಪತ್ರೆಯಲ್ಲಿ ಭೂಮಿ ಎತ್ಕೆ ನೋಡಿ, ಅಯ್ಯೋ ಮಗಳೇ ಎಂಥ ಕೆಲಸ ಆಗೋಯ್ತು ಅಂತೇಳ್ಬಿಟ್ಟು ಕಣ್ಣೀರು ಹಾಕ್ತಿದ್ರ, ಕೈ ಕಾಲೆಲ್ಲ ನಡುಗ್ತಿದ್ದು, ಮತ್ತು ಜೀಪು ಓಡಿಸ್ಕೊಂಬರೋಕ್ಕಾಗಲಿಲ್ಲ, ಅಣ್ಣ ಓಡಿಸ್ಕೊಬಂದ, ಈಗ ದೊಡ್ಡದಾಗಿ ಪೊಲೀಸ್ ಕೆಲಸ ಹಂಗೆ ಹಿಂಗೆ ಅಂತ ಹೇಳ್ತೀರಾ ಅಂದ್ಬಿಟ್ಟು ನಚ್ಚಿ ಹೇಳ್ತಾರೆ. ಸುಮ್ಮನೆ ಇರೋ, ಅದು ಹಂಗೇನೆ, ನನ್ನ ಮಗಳಿಗೆ ಏನಾದರೂ ಆಗ್ಬಿಟ್ರೆ ನಂಗೆ ತಡ್ಕೊಳಕ್ಕಾಗಲ್ಲ, ಅದಕ್ಕೆ ಆಗಲಿಲ್ಲಪ್ಪ ಗಾಡಿ ಓಡ್ಸೋಕ್ಕೆ ಅಂತೇಳ್ಬಿಟ್ಟು ಶ್ರವಣ್ ಹೇಳ್ತಾರೆ. ಶ್ರವಣ್ಗೆ ಎಷ್ಟು ಪ್ರೀತಿ ಇರುತ್ತೆ ಭೂಮಿ ಮೇಲೆ ಅನ್ನೋದು ನಾವು ತಿಳ್ಕೊಬೋದು. ಇನ್ನು ಶಾರದಾ ಇದ್ದೋಳು ಭೂಮಿಗೆ ಕೆಲಸಕ್ಕೆ ಹೋಗೋದೇ ಬೇಡ ಅಂತೇಳ್ಬಿಟ್ಟು ಸನ್ನೆ ಮಾಡ್ತಾ ಇರ್ತಾರೆ. ಒಟ್ಟಿನಲ್ಲಿ ಎಲ್ಲರೂ ಸಹ ಇವಳನ್ನೇ ಹೊಗಳ್ತಾ ಇದ್ದೀರಾ ಅಂತೇಳ್ಬಿಟ್ಟು ಅಜಿತ್ ಹೇಳ್ತಾ ಇರ್ತಾರೆ. ಅಷ್ಟರಲ್ಲಿ ಶಿವಣ್ಣ ಬರ್ತಾರೆ. ಇವತ್ತು ನನ್ನ ಮಗಳನ್ನ ನಾನು ಕಣ್ಣಾರೆ ನೋಡ್ತಿದ್ದೀನಿ ಅಂದರೆ ಅದಕ್ಕೆ ನೀವೇ ಕಾರಣ, ತುಂಬ ವರ್ಷಗಳು ತುಂಬ ದೇವ್ರನ್ನ ಬೇಡಿ ಈ ಮಗು ಆಗಿತ್ತು, ಆದರೆ ಇವತ್ತು ಎಲ್ಲಿ ಕಳ್ಕೊಬಿಡ್ತೀನಿ ಅಂತ ಅಂದ್ಕೊಂಡಿದ್ರ, ಶಿವ ಪಾರ್ವತಿನೇ ಬಂದು ನನ್ನ ಮಗಳನ್ನ ಕಾಪಾಡಿದ್ದಾರೆ, ಆ ರೂಪದಲ್ಲಿ ನೀವು ಬಂದಿದ್ದೀರಾ ಅಂತೇಳ್ಬಿಟ್ಟು ನಿಮ್ಗೊಂದು ಸಣ್ಣ ಸನ್ಮಾನ ಮಾಡ್ಬೇಕು ನಾನು ಅಂತೇಳಿ ಒಂದು ಹಾರ ತೊಗೊಬಂದಿರ್ತಾರೆ. ಮಗುನು ಮತ್ತು ಶಿವಪ್ಪ ಹಾರ ಹಾಕಿ ಕೃತಜ್ಞತೆನ ಸಲ್ಲಿಸ್ತಾರೆ. ಅಜಿತ್ತು ಆ ಮಗುನ ಕರೆದು, ನೀನು ಚೆನ್ನಾಗಿ ಓದಬೇಕು ಆಯಿತಾ, ಚೆನ್ನಾಗಿ ಓದಿ ದೊಡ್ಡ ಕೆಲಸಕ್ಕೆ ಸೇರ್ಕೊಬೇಕು, ಅಪ್ಪನ ನೋಡ್ಕೋಬೇಕು ಆಯಿತಾ ಅಂದ್ಬಿಟ್ಟು ಅಜಿತ್ ಹೇಳ್ತಾ ಇರ್ತಾರೆ. ಆಯಿತು ಸರ್ ಅಂತೇಳ್ಬಿಟ್ಟು ಒಪ್ಕೊತಾ ಇರುತ್ತೆ ಮಗು. ಇನ್ನು ಭೂಮಿ ಇದ್ದಳು, ಈ ಮಗು ಇಷ್ಟು ಚೆನ್ನಾಗಿದೆ ಅಲ್ವಾ ಅಂತೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಇನ್ನು ಶಿವಪ್ಪ ಇದ್ದವರು, ಇದೇ ಥರ ನಿಮಗೆ ಒಂದು ಡಿಸೈನ್ ಮಕ್ಕಳಾಗಲಿ ಸಾಹೇಬ್ರೆ, ಗಂಡು ಹೆಣ್ಣು ಎಲ್ಲನೂ ಆಗಲಿ ಅಂತೇಳ್ಬಿಟ್ಟು ಆಶೀರ್ವಾದ ಮಾಡೋಗ್ತಾರೆ. ಅಷ್ಟರಲ್ಲಿ ಅಜಿತ್ ಕುಮಾರ್ ಬರ್ತಾರೆ. ಇನ್ನು ನಮ್ಮ ಸಂಗೀತ ಇರ್ತಾರಲ್ಲ, ನಿಮ್ಮಿಬ್ರು ನೋಡಿದ್ರೆ ಖಂಡಿತ ಶಿವ ಪಾರ್ವತಿ ನೋಡ್ದಂಗೆ ಅನಿಸುತ್ತೆ, ಗಂಡ ಹೆಂಡ್ತಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದೀರಾ ಗೊತ್ತಾ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಇದನ್ನು ನಮ್ಮ ಅಜಿತ್ ಕುಮಾರ್ ಕೇಳಿಸ್ಕೊಂಡು, ಇವರಿಬ್ಬರು ಗಂಡ ಹೆಂಡ್ತಿನ ಅನ್ನೋಂಥ ಶಾಕ್ ಆಗಿಬಿಡ್ತಾರೆ. ಯಾಕೆಂದರೆ ಭೂಮಿ ಹೇಳೇ ಇರಲ್ಲ, ಅಜಿತ್ ಕುಮಾರ್ ಭೂಮಿನ ಪ್ರೀತಿ ಮಾಡ್ತಿರ್ತಾರೆ, ಹಂಗಾಗಿ ಅವ್ರಿಗೆ ಶಾಕ್ ಆಗುತ್ತೆ. ಅಜಿತ್ ಕುಮಾರು, ಅಜಿತು ಯಾಕೆ ಅಲ್ಲೇ ನಿಂತಿದ್ಯಾ, ಬಾ ಅಂತೇಳ್ಬಿಟ್ಟು ಈ ಕಡೆ ಭೂಮಿ ಕರೀತಾಳೆ. ಸರ್ ಅದು ನಿಮ್ಮ ಗಾಡಿ ಕೀನ ಕೊಟ್ಟೋಗೋಣ ಅಂತ ಬಂದೆ ಅಂದ್ಬಿಟ್ಟು ಅಜಿತ್ ಹೇಳ್ತಾರೆ. ಹೌದಾ, ಬಾ ಊಟ ಮಾಡ್ಕೊಂಡು ಹೋಗು ಅಂದಾಗ, ಇಲ್ಲ ಸರ್ ನಾನು ಹೊಡ್ತೀನಿ ಅಂದಾಗ, ಏನು ಹೋಗ್ತೀನಿ ಅಂತಿದ್ಯಲ್ಲ, ಸ್ವಲ್ಪ ಊಟನೋ ಜ್ಯೂಸೋ ಕುಡ್ಕೊಂಡು ಹೋಗು ಅಂತೇಳ್ಬಿಟ್ಟು ಭೂಮಿ ಹೇಳ್ತಾಳೆ. ಇಲ್ಲ ನಾನು ಹೋಗ್ತೀನಿ ಅಂತೇಳ್ಬಿಟ್ಟು ಅಲ್ಲಿಂದ ಅಜಿತ್ ಕುಮಾರ್ ಹೋಗ್ತಾನೆ. ಈ ಭೂಮಿ ಒಳ್ಳೆತನಕ್ಕೆ ಫಿದಾ ಆದವರೇ ಇಲ್ಲ. ಸೊ ಭೂಮಿ ಮೇಲೆ ಒಳ್ಳೆ ಪ್ರೀತಿ ಮನಸ್ಸನ್ನ ಇಟ್ಕೊಂಡಿರ್ತಾರೆ ಅಜಿತ್. ಆದರೆ ನಮ್ಮ ಅಜಿತ್ ಮತ್ತು ಭೂಮಿ ನಡುವೆ ಬರೋಕ್ಕೆ ಯಾರು ತಾನೇ ಸಾಧ್ಯ, ಯಾಕೆಂದರೆ ಅಜಿತ್ ಸಾಹೇಬರು ಬಿಟ್ಟರೆ ಭೂಮಿ ಇಲ್ಲ, ಭೂಮಿ ಬಿಟ್ಟರೆ ಅಜಿತ್ ಇಲ್ಲ. ಸೊ ಇನ್ನು ಅಜಿತ್ ಕುಮಾರ್ಗೆ ತುಂಬಾ ಬೇಜಾರಾಗುತ್ತೆ. ಭೂಮಿ ಅವ್ರು ಯಾಕೆ ನನ್ನ ಹತ್ರ ಹೇಳಲೇ ಇಲ್ಲ, ಅಜಿತ್ ಸಾಹೇಬ್ರೇ ಭೂಮಿ ಗಂಡ ಅನ್ನೋದು ನಂಗೆ ಗೊತ್ತೇ ಇರಲಿಲ್ವಲ್ಲ ಅಂತ. ಸರಿ ರೆಸ್ಟ್ ಮಾಡೋಗಿ ನೀವೆಲ್ಲ ಅಂತೇಳ್ಬಿಟ್ಟು ಶ್ರವಣ ಹೇಳ್ತಾರೆ. ಇನ್ನು ಭೂಮಿನ ಎತ್ಕೊಂಡು ಹೋಗ್ಬೇಕಲ್ಲ ಸಾಹೇಬ್ರೆ ಅಂತಂದಾಗ, ನಿನ್ನನ್ನು ನಾನು ಕರ್ಕೊಂಡು ಹೋಗ್ತೀನಿ, ನೀನೇನು ತೊಂದರೆ ತೊಗೋಬೇಡ ಅಂತೇಳ್ಬಿಟ್ಟು ಭೂಮಿನ ಎತ್ಕೊಂಡು ರೂಮ್ವರೆಗೂ ಕರ್ಕೊಂಡೋಗಿ ಮಂಚದ ಮೇಲೆ ಕುಂಡಿಸ್ತಾರೆ ಅಜಿತ್ ಸಾಹೇಬ್ರೆ ಈ ಕೆಲಸಕ್ಕೆ ಸೇರಿಕೊಂಡು ಏನೋ ದೊಡ್ಡದಾಗಿ ಸಾಧನೆ ಮಾಡ್ತೀನಿ ಅಂತ ಹೋದೆ, ಈ ರೀತಿ ಕಾಲು ಮುರ್ಕೊಂಡು ಕೂತಿದ್ದೀನಲ್ಲ ಸಾಹೇಬ್ರೆ ನಾನು ಅಂತೇಳ್ಬಿಟ್ಟು ಈ ಕಡೆ ಭೂಮಿ ಒಂದಷ್ಟು ಮಾತಾಡ್ತಿರ್ತಾಳೆ. ನೋಡು, ಇದು ನೀನು ಮಾಡಿರೋದು ಸಾಧನೆನೇ ಅಂದ್ಕೊಂಡಾಗ, ಸುಮ್ಮನೆ ರೀ ಸಾಹೇಬ್ರೆ, ಏನು ಸಾಧನೆನೂ ಇಲ್ಲ, ಇಷ್ಟೊಂದೆಲ್ಲ ಮಾಡೋದ್ನಲ್ಲ, ನನ್ನನ್ನು ಯಾರು ಐಡೆಂಟಿಫೈ ಮಾಡಿದ್ರು, ಚೆನ್ನಾಗಿ ಪೇಪರಲ್ಲಿ ನ್ಯೂಸಲ್ಲಿ ನಿಮ್ಮನ್ನು ಹೈಲೈಟ್ ಮಾಡಿಬಿಟ್ರಾ, ಚೆನ್ನಾಗಿ ಹೊಗಳಿದ್ರ ನಿಮ್ಮನ್ನು ಅಂತೇಳ್ಬಿಟ್ಟು ಭೂಮಿ ಕೇಳೋಷ್ಟರಲ್ಲಿ ಅಜಿತ್ ಕಣ್ಣಲ್ಲಿ ಕಣ್ಣೀರು ಬಂದ್ಬಿಡುತ್ತೆ. ಯಾಕೆಂದರೆ ಭೂಮಿಗೆ ನಾನೇ ಶೂಟೌಟ್ ಮಾಡಿಬಿಟ್ನಲ್ಲ, ಸೊ ನನ್ನ ಹೆಂಡ್ತಿಗೆ ನಾನೇ ಈ ಥರ ಮಾಡಿದ್ದು, ಅವ್ನ ಕಣ್ಣಲ್ಲಿ ನೀರು ಬಂದು, ಸಾಹೇಬ್ರೆ ಯಾಕೆ ಬೇಜಾರಾಗಿದ್ದೀರಾ, ಯಾಕೆ ಅಳ್ತಾ ಇದ್ದೀರಾ ನೀವು ಅಂತೇಳ್ಬಿಟ್ಟು ಭೂಮಿ ಕೇಳ್ತಾಳೆ. ಭೂಮಿ ದಯವಿಟ್ಟು ನನ್ನ ಕ್ಷಮಿಸು, ಆ ಒಂದು ಪರಿಸ್ಥಿತಿಲಿ ನಾನು ನಿನಗೆ ಸನ್ನೆ ಮಾಡಿದೆ, ನೀನು ಅರ್ಥ ಮಾಡ್ಕೊಳ್ಲಿಲ್ಲ. ಸೊ ನಾನು ಸನ್ನೆ ಮಾಡಿದ್ದು ನಿನ್ನ ಕಾಲನ್ನ ಸ್ವಲ್ಪ ಸೈಡ್ಗೆ ಇಕ್ಕೊಂಡ್ರೆ ಏನಿದೆ ಬುಲೆಟ್ ಸೈಡ್ಗೆ ಹೋಗ್ತಿತ್ತು ಅಂದಾಗ, ಬಿಡಿ ಸಾಹೇಬ್ರೆ ಈಗ ಆಗೋಯ್ತಲ್ಲ, ಅದಕ್ಕೆ ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೊತಾ ಇದ್ದೀರಾ, ಬಿಟ್ಬಿಡಿ ಅಂತೇಳ್ಬಿಟ್ಟು ಭೂಮಿ ಹೇಳ್ತಾಳೆ. ಬನ್ನಿ ಕೂತ್ಕೊ ಬನ್ನಿ ಅಂತೇಳ್ಬಿಟ್ಟು ಭೂಮಿ ಕರೀತಾಳೆ. ಕರೆದ್ಮೇಲೆ ಭೂಮಿ ಹತ್ರ ಹೋಗಿ ಅಜಿತ್ ಅವರು ಕೂತ್ಕೊಂಡ್ಮೇಲೆ, ಸಾಹೇಬ್ರೆ ಇವಾಗ ಏನಾಗಿದೆ ಅಂತ ಎಷ್ಟೊಂದು ಬೇಜಾರು ಮಾಡ್ಕೊಂಡಿದ್ದೀರಾ, ನಂಗೆ ಗೊತ್ತು, ನೀವು ಚೆನ್ನಾಗಿ ನ್ಯೂಸಲ್ಲೆಲ್ಲ ಕಾಣಿಸಿದ್ದೀರಲ್ವಾ ಅಂತೇಳ್ಬಿಟ್ಟು ಭೂಮಿ ಹೇಳ್ತಾಳೆ. ಅಯ್ಯೋ
ಅಂತ ಹೇಳ್ಬಿಟ್ಟು ಅಜಿತ್ ಅವರು ನಗ್ತಾ ಇರ್ತಾರೆ. ಯಾಕೆ ಸಾಹೇಬ್ರೆ ನಗ್ತಾ ಇದ್ದೀರಾ ಅಂದಾಗ, ಮತ್ತೆ ಇನ್ನೇನು ಹೇಳಿ ಭೂಮಿ, ನಾನು ನಿನ್ಗೆ ಈ ಥರ ಎಟ್ವಾಗಿ ನಾನು ಹೊಗಡಿಸ್ಕೊಳಕ್ಕೆ ಇದೆಲ್ಲ ಮಾಡಿದ್ನ, ಇದು ನಮ್ಮ ಕೆಲಸ ಅಷ್ಟೇ ಅಂತೇಳ್ಬಿಟ್ಟು ಅಜಿತ್ ಹೇಳ್ತಾ ಇರ್ತಾರೆ. ಈಗೇನು ಡೌಟ್ ಅಲ್ವಾ, ಸೊ ನಿನ್ನೂ ಸಹ ನಿನ್ನ ಬಗ್ಗೆನೂ ನಾನು ಮಾತಾಡಿದ್ದೀನಿ ಅಂತೇಳ್ಬಿಟ್ಟು ಅಜಿತ್ ಹೇಳ್ತಾ ಇರ್ತಾರೆ. ಹೌದಾ ಸಾಹೇಬ್ರೆ, ಏನು ಮಾತಾಡಿದ್ರಿ ಅಂದಾಗ, ಇರು ಒಂದು ನಿಮಿಷ, ನೀನು ಎಷ್ಟು ನಿಷ್ಠಾವಂತವಾಗಿ ಕೆಲಸ ಮಾಡಿದ್ಯಾ ಅನ್ನೋದನ್ನ ಈ ಕಡೆ ಟಿ ವಿ ನ್ಯೂಸಲ್ಲಿ ಎಲ್ಲ ಸಹ ನೀನು ನೋಡ್ಬೋದು ಅಂತೇಳ್ಬಿಟ್ಟು ಫೋನ್ನ ತೆಗೆದು ಅಜಿತ್ಗೆ ಕೊಡ್ತಾರೆ. ಮತ್ತು ನಾನು ಇನ್ನು ಭೂಮಿ ಇದ್ದಳು ಸುಳ್ಳು ಮೇಲೆ ಸುಳ್ಳು, ಮೂಳೆ ಎಲ್ಲ ಪುಡಿ ಆಗಿಬಿಟ್ಟಿದಂತೆ ಸಾಹೇಬ್ರೆ, ನೆಕ್ಸ್ಟ್ ಸತಿ ನಾನು ಡ್ರೆಸ್ಸಿಂಗ್ ಹೋಗ್ತೀನಲ್ಲ ಆವಾಗ ಒಂದು ಕವರ್ ತಗೊಬನ್ನಿ, ಮೂಳೆನೆಲ್ಲ ಹಾಕ್ಕೊಡ್ತೀನಿ ಅಂತ ಹೇಳಿದ್ದಾರೆ ಅಂದಾಗ, ಸಾಕು ಸುಮ್ಮನೆ ಇರು ಭೂಮಿ, ನಾನು ಡಾಕ್ಟ್ರ್ ಹತ್ರ ವಿಚಾರಿಸಿದ್ದೀನಿ, ನಿನ್ನ ಮೂಳೆಗೆ ಏನೂ ಆಗಿಲ್ಲ, ಜಸ್ಟ್ ಮಾಂಸ ಇದಾಗಿದೆ ಅಷ್ಟೇ, ಸೊ ಹಂಗಾಗಿ ಬ್ಲಡ್ ಬಂದಿದೆ, ನೋಡಿಲಿ ನಿನ್ನ ಬಗ್ಗೆ ಎಷ್ಟು ಹೊಗಳಿದ್ದೀನಿ ಅಂತ ಹೇಳ್ಬಿಟ್ಟು ಅಜಿತ್ ಫೋನ್ ತೋರಿಸ್ತಾರೆ. ಅದರಲ್ಲಿ ಈ ಒಂದು ಏನಿದೆ, ಈ ಒಂದು ಆಪ್ರೇಷನ್ ಇದಕ್ಕೆ ತುಂಬ ಹೆಲ್ಪ್ ಮಾಡಿರೋ ಕಾನ್ಸ್ಟೇಬಲ್ ಬಂದರೆ ಭೂಮಿ ಅಂತ, ತಮ್ಮ ಪ್ರಾಣನೂ ಲೆಕ್ಕಿಸದೆ ಅವರು ಈ ಒಂದು ಆಪ್ರೇಷನ್ಗೆ ಹೆಲ್ಪ್ ಮಾಡಿ ಇದರಲ್ಲಿ ಸಕ್ಸಸ್ ಪಡೆದಿದ್ದೀವಿ, ಅವರು ಇವತ್ತು ಟ್ರೀಟ್ಮೆಂಟ್ನ ತಗೊತಾ ಇದ್ದಾರೆ, ಪ್ರಾಣನೇ ಒತ್ತೆ ಇಟ್ಟು ಅಂತೇಳ್ಬಿಟ್ಟು ಅಜಿತ್ ಹೇಳಿರೋದನ್ನ ಕೇಳಿಸ್ಕೊಂಡು ಭೂಮಿ, ಸಾಹೇಬ್ರೆ ನಾನು ಇಷ್ಟೊಂದೆಲ್ಲ ಹೊಗಳಿದ್ರ ನೀವು ಅಂದಾಗ, ಹೌದು ಈ ಕೆಲಸಕ್ಕೆ ನೀನು ತುಂಬ ಎಫರ್ಟ್ ಹಾಕಿದ್ಯಾ ಭೂಮಿ ಅಂತೇಳ್ಬಿಟ್ಟು ಹೇಳ್ತಾರೆ. ಸಾಹೇಬ್ರೆ ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ, ಕಾಡಿನ ರಾಣಿ ಅನ್ನೋ ಥರ ಅನ್ನಿಸ್ತಾ ಇದೆ ಅಂದಾಗ, ಇಷ್ಟಕ್ಕೆಲ್ಲ ಇದು ಮಾಡ್ಕೋಬಾರ್ದು, ಇದೆಲ್ಲ ತಿಂಗಳಂಗಟ್ಲೆ ಏನು ತೊಗೊಳ್ಳಲ್ಲ, ಒಂದು 2 ವೀಕಲ್ಲಿ ನಿಂದ ಗಾಯ ಎಲ್ಲ ವಾಸಿ ಆಗುತ್ತೆ ಅಂದಾಗ, ಹೌದಾ ಸಾಹೇಬ್ರೆ, ಅಲ್ಲಿವರೆಗೂ ಎಲ್ಲ ನನ್ನ ಸೇವೆ ನೀವೇ ಮಾಡಬೇಕಲ್ಲ ಸಾಹೇಬ್ರೆ, ನಂಗೆ ನೀರು ಕುಡಿಬೇಕು ಅನಿಸ್ತಿದೆ ಅಂದಾಗ, ನೀನು ಎದೋಳ್ಬೇಡ ನಾನೇ ತಂದು ಕುಡಿಸ್ತೀನಿ ಅಂದ್ಬಿಟ್ಟು ನೀರನ್ನ ತಂದು ಅಜಿತ್ ಅವರೇ ಸಹ ಕುಡಿಸ್ತಾರೆ. ಸಾಹೇಬ್ರೆ ನನ್ನಿಂದ ನಿಮಗೆ ಕಷ್ಟ ಆಗ್ತಾಯಿದೆ ಅಲ್ವಾ ಅಂತೇಳ್ಬಿಟ್ಟು ಭೂಮಿ ಹೇಳಿದಾಗ, ನನಗೆ ಏನು ಕಷ್ಟವೂ ಇಲ್ಲ, ನೀನು ನನ್ನ ಕೆಲಸಕ್ಕೆ ಸಹಾಯ ಮಾಡಿದ್ಯಾ, ಈ ಮನೆಗೆ ತುಂಬಾ ಸಹಾಯ ಮಾಡಿದ್ಯಾ, ನಿನಗೆ ನಾನು ಸೇವೆ ಮಾಡೋದ್ರಲ್ಲಿ ನನಗೇನು ಕಷ್ಟ ಇಲ್ಲ ಭೂಮಿ ಅಂತೇಳ್ಬಿಟ್ಟು ಅಜಿತ್ ಹೇಳ್ತಾ ಇರ್ತಾರೆ. ಕಾಡಿನ ರಾಣಿ, ಅಯ್ಯೋ ಹಿಂಗಾಗೋದ್ಲಲ್ಲ, ಕಾಲು ಮುರಿದೋಯ್ತಲ್ಲ, ಏನು ಮಾಡೋದಪ್ಪ ದೇವ್ರೇ ಅಂತೇಳ್ಬಿಟ್ಟು ಹಾಡ್ಗೆ ಹೇಳ್ಕೊಂಡು ಕೂತಿರ್ತಾಳೆ. ಅಜಿತ್ ಇದ್ದವರು ನಾನು ಸನ್ನೆ ಮಾಡಿದಾಗ ನೀನೇನಾದರೂ ಸ್ವಲ್ಪ ತಿಳ್ಕೊಂಡಿದ್ರೆ ಇವತ್ತು ಈ ಕಾಲಿಗೆ ಏಟು ಆಗ್ತಿರ್ಲಿಲ್ಲ ಅಂದ್ಬಿಟ್ಟು ಅಜಿತ್ ಹೇಳ್ತಾರೆ. ಸನ್ನೆನಾ, ಅದು ಹೆಂಗೆ ಸನ್ನೆ ಮಾಡೋದು ಸಾಹೇಬ್ರೆ, ನೀವು ಕಣ್ಣಲ್ಲಿ ಸನ್ನೆ ಮಾಡಿದ್ರೆ ನಾನು ಅದು ಹೆಂಗೆ ತಿಳ್ಕೊಂಬಿಡೋಕ್ಕಾಗುತ್ತೆ ಅಂದಾಗ, ಸರಿ ಆಯಿತು ಇವಾಗ ನಾನು ಪ್ರಾಕ್ಟೀಸ್ ಮಾಡ್ತೀನಿ, ನೀನು ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡು ಅಂತೇಳ್ಬಿಟ್ಟು ಅಜಿತ್ ಹೇಳ್ತಾರೆ. ಕಣ್ಣಲ್ಲಿ ಕಣ್ಣಿಟ್ಟು ನೋಡಬೇಕಾ, ಅದು ಹೆಂಗೆ ಸಾಹೇಬ್ರೆ ಅಂತೇಳ್ಬಿಟ್ಟು ಈ ಕಡೆ ಭೂಮಿ ಕೇಳಿದಾಗ, ನೋಡು ಆಮೇಲೆ ಹೇಳ್ತೀನಿ, ನನ್ನ ಕಣ್ಣಲ್ಲಿ ಏನು ಗೊತ್ತಾಗುತ್ತೆ ನಿನಗೆ, ಕಪ್ಪು ಗುಡ್ಡೆ ನೋಡಬೇಕಾ ಬಿಳೆ ಗುಡ್ಡೆ ನೋಡಬೇಕಾ ಅಂದಾಗ, ಕಪ್ಪು ಗುಡ್ಡೆನೇ ನೋಡು ಅಂತೇಳ್ಬಿಟ್ಟು ಅಜಿತ್ ಹೇಳ್ತಾರೆ. ಸರಿ ಆಯಿತು ಸಾಹೇಬ್ರೆ ನೋಡ್ತಾನೇ ಇರ್ತೀನಿ ಅಂದ್ಬಿಟ್ಟು ಭೂಮಿ ಹೇಳ್ತಾಳೆ. ಈ ಕಡೆ ಅಜಿತ್ ನಾನು ನೋಡ್ತಾನೇ ಇರ್ತಾಳೆ ಭೂಮಿ. ಸಾಹೇಬ್ರೆ ಏನೂ ಗೊತ್ತಾಗ್ತಾನೆ ಇಲ್ವಲ್ಲ ಅಂತೇಳ್ಬಿಟ್ಟು ಭೂಮಿ ಕೇಳಿದಾಗ, ಸರಿಯಾಗಿ ನೀಟಾಗಿ ಕಣ್ಣಲ್ಲಿ ಕಣ್ಣಿಟ್ಟು ನೋಡು ಅಂತೇಳ್ಬಿಟ್ಟು ಅಜಿತ್ ಹೇಳ್ತಾರೆ. ಅವರು ಪ್ರತಿಯೊಂದು ಸನ್ನೆ ಮಾಡಿದ್ರು ಅದು ಭೂಮಿಗೆ ಗೊತ್ತಾಗಬೇಕು, ಇಲ್ಲ ಅಷ್ಟಿಗೆ ಏನು ಗೊತ್ತಾಗ್ತದೆ, ಕಣ್ಣು ನೋಡಿತು ಬಿಡ್ತಾರೆ ಅಜಿತ್ ಅವರು. ಆವಾಗ ಸಾಹೇಬ್ರೆ ನೀವೇನು ಮಾಡ್ತಾಯಿದ್ದೀರಾ, ಕಣ್ಣು ನೋಡಿತಾ ಇದ್ದೀರಾ ಅಂದ್ಬಿಟ್ಟು ಭೂಮಿ ಹೇಳ್ತಾಳೆ. ಇದು ಮಾತ್ರ ಚೆನ್ನಾಗಿ ಅರ್ಥ ಆಗೋಯ್ತಾ ನಿನಗೆ ಅಂದಾಗ, ಹೌದು ಮತ್ತು ಹೆಣ್ಮಕ್ಳಿಗೆ ಗೊತ್ತಾಗಲ್ವ ಇದು ಅಂದ್ಬಿಟ್ಟು ಭೂಮಿ ಹೇಳಿದಾಗ, ಇದೇ ರೀತಿ ಪೊಲೀಸ್ ಕೆಲಸದಲ್ಲೂ ಕೆಲವೊಂದು ಸನ್ನೆಗಳಿರುತ್ತೆ, ಅದನ್ನು ಅರ್ಥ ಮಾಡಿಕೊಂಡ್ರೆ ಈ ಥರ ಎಲ್ಲ ಅನಾಹುತ ಆಗಲ್ಲ ಅಂದ್ಬಿಟ್ಟು ಅಜಿತ್ ಹೇಳ್ತಾರೆ. ಕಣ್ಣು ನೋಡ್ದಿದ್ದಕ್ಕೆ ಭೂಮಿಗೆ, ಸಾಹೇಬ್ರೆ ನೀವು ಕಣ್ಣು ನೋಡ್ದಿದ್ದಕ್ಕೆ ನನಗೇನು ಬೇಜಾರಾಗಲಿಲ್ಲ ಬಿಡಿ ಸಾಹೇಬ್ರೆ ಅಂತೇಳ್ಬಿಟ್ಟು ಭೂಮಿ ಹೇಳ್ತಾಳೆ. ಹೌದಾ ಇಷ್ಟ ಆಯಿತಾ ಅದು ಅಂದ್ಬಿಟ್ಟು ಅಜಿತ್ ಕೇಳಿದಾಗ, ಮತ್ತು ತುಂಬ ಚೆನ್ನಾಗಿತ್ತು ಸಾಹೇಬ್ರೆ, ಯಾವುದಾದ್ರೂ ಹುಡುಗಿಗೆ ಈ ರೀತಿ ಕಣ್ಣು ನೋಡಿದ್ರೆ ಖಂಡಿತ ನಿಮ್ಮ ಕಾಳಾಗಿ ಬಿದ್ದುಬಿಡ್ತಾರೆ ನಿಮಗೆ ಅಂತೇಳ್ಬಿಟ್ಟು ಭೂಮಿ ಹೇಳ್ತಾಳೆ. ನೀನು ಬಿದ್ದರೆ ಸಾಕು ನನಗೆ, ಬೇರೆಯವ್ರು ಬೇಡ ಅಂತೇಳ್ಬಿಟ್ಟು ಅಜಿತ್ ಹೇಳ್ತಾರೆ. ಕಡೆ ಅಜಿತ್ನ ನೋಡಿ ಭೂಮಿ ನಾಚ್ಕೊತಾ ಇರ್ತಾಳೆ. ಈ ನಾಚಿಕೆಗೆ ಅರ್ಥ ಪ್ರೀತಿನ ಏನೋ ಗೊತ್ತಿಲ್ಲ ನಮಗೆ, ಸೊ ಪ್ರೀತಿನೇ ಆಗಿರಲಿ ಅಂತ ನಾವು ಅಂದ್ಕೊಂಡಿರೋಣ. ಒಟ್ಟಿನಲ್ಲಿ ಗಂಡ ಹೆಂಡತಿ ಚೆನ್ನಾಗಿದ್ದಾರೆ. ಥ್ಯಾಂಕ್ ಯು ಸೋ ಮಚ್.